ಹಾಯ್, ವೆಲ್ಕಮ್ ಟು ಅವರ್ ಪರಿಮಳ ಕನ್ಸಲ್ಟೆನ್ಸಿ ಸರ್ವಿಸ್ ಯೂಟ್ಯೂಬ್ ಚಾನಲ್. ನಾವಿವಾಗ ಡಿಸ್ಕಸ್ ಮಾಡ್ತಿರೋ ವಿಡಿಯೋ ಏನಪ್ಪ ಅಂತಂದರೆ ಅಡ್ವಾನ್ಸ್ ಟ್ಯಾಕ್ಸ್ 2025-26ಗೆ ಅಡ್ವಾನ್ಸ್ ಟ್ಯಾಕ್ಸ್ ಹೇಗೆ ಪೇ ಮಾಡೋದು ಮತ್ತು ಅದರ ಲಾಸ್ಟ್ ಡೇಟ್ ಏನಿದೆ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡೋದಕ್ಕೆ, ಯಾರು ಅಡ್ವಾನ್ಸ್ ಟ್ಯಾಕ್ಸ್ನ ರಿಕ್ವೈರ್ಡ್ ಮಾಡ್ಕೋತಾರೆ ಮತ್ತು ಇಂಟ್ರೆಸ್ಟ್ ಮತ್ತು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡೋದು ಲೇಟ್ ಆದರೆ ಇಂಟ್ರೆಸ್ಟ್ ಆ್ಯಂಡ್ ಪೆನಾಲ್ಟಿ ಎಷ್ಟಿದೆ ಅಂತ ನಾವೀಗ ತಿಳ್ಕೊಳ್ಳೋಣ. ವಾಟ್ ಈಸ್ ಅಡ್ವಾನ್ಸ್ ಟ್ಯಾಕ್ಸ್? ಅಡ್ವಾನ್ಸ್ ಟ್ಯಾಕ್ಸ್ ಅಂತಂದರೆ ಏನು? ವೆನ್ ಯುವರ್ ಈಸ್ ಮೋರ್ ದ್ಯಾನ್ 10,000 ದೆನ್ ಯು ನೀಡ್ ಟು ಪೇ ಅಡ್ವಾನ್ಸ್ ಟ್ಯಾಕ್ಸ್ ಟು ಗವರ್ನಮೆಂಟ್. ನಾವು 10,000ಗಿಂತ ಜಾಸ್ತಿ ನಾವು ಇನ್ಕಮ್ ಏನಾರು ತೊಗೊಂಡ್ರೆ ವೆನ್ ಯು ನೀಡ್ ಟು ಪೇ ಅಡ್ವಾನ್ಸ್ ಟ್ಯಾಕ್ಸ್ನ ಏನಾರು ಪೇ ಮಾಡಬೇಕು ಅಂತಂದರೆ ನಾವು 10,000ಗಿಂತ ಜಾಸ್ತಿ ಇನ್ಕಮ್ ತೊಗೋಬೇಕು. ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡಬೇಕು ಅಂತಂದರೆ ಅಪ್ಲಿಕೇಬಲ್ ಅಂದರೆ ಸ್ಯಾಲ್ರಿ ಎಂಪ್ಲಾಯೀಸ್ಗೆ ಅಪ್ಲಿಕೇಬಲ್ ಆಗುತ್ತೆ, ಬಿಸ್ನೆಸ್ ಅವರು ಫ್ರೀಲ್ಯಾನ್ಸರಾಗೆ ಅಪ್ಲಿಕೇಬಲ್ ಆಗುತ್ತೆ, ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಗೆ ಅಪ್ಲಿಕೇಬಲ್ ಆಗುತ್ತೆ. ಓನ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಅಂದರೆ 60+ 60+ 60 ವರ್ಷ ಇಲ್ಲ 60 ವರ್ಷಕ್ಕಿಂತ ಹೆಚ್ಚು ಇರೋರಿಗೆ ಇಟ್ಸ್ ಡೋಂಟ್ ಹ್ಯಾವ್ ಎನಿ ಬಿಸ್ನೆಸ್ ಇನ್ಕಮ್ ಎಕ್ಸಮ್ಟೆಡ್ ಫ್ರಮ್ ಅಡ್ವಾನ್ಸ್ ಟ್ಯಾಕ್ಸ್. ಅವ್ರಿಗೆ ಬಿಸ್ನೆಸ್ ಇನ್ಕಮ್ ಏನೂ ಬರ್ತಿಲ್ಲ ಅಂತ ಅಂದರೆ ಎಕ್ಸಮ್ಟೆಡ್ ಫ್ರಮ್ ಅಡ್ವಾನ್ಸ್ ಟ್ಯಾಕ್ಸಿಂದ ಅವರು ಎಕ್ಸಮ್ಟ್ ಆಗ್ತಾರೆ. ನೆಕ್ಸ್ಟ್ ಒಂದು ಡ್ಯೂ ಡೇಟ್ ಫಾರ್ ಅಡ್ವಾನ್ಸ್ ಟ್ಯಾಕ್ಸ್ಗೆ ಡ್ಯೂ ಡೇಟ್ ಏನಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆನ್ ಆರ್ ಬಿಫೋರ್ 15 ಜೂನ್ ಒಳಗಡೆ ನಾವೇನಾದ್ರು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂತಂದರೆ ಎಷ್ಟು ಪರ್ಸೆಂಟ್ ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂದರೆ 15% ಆಫ್ ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡಬೇಕು. ಆನ್ ಬಿಫೋರ್ 15th ಸೆಪ್ಟೆಂಬರ್ ಏನಾದ್ರು ನಾವು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂತಂದರೆ 45% ಆಫ್ ಅಡ್ವಾನ್ಸ್ ಟ್ಯಾಕ್ಸ್ನ ನಾವು ಪೇ ಮಾಡಬೇಕು. ವಿತ್ ಲೆಸ್ ಮಾಡಬೇಕು. ಅಲ್ಲಿ ಏನು ಅಡ್ವಾನ್ಸ್ ಟ್ಯಾಕ್ಸ್ ಆಲ್ರೆಡಿ ನಾವು ಪೇ ಮಾಡಿರೋದನ್ನ ಲೆಸ್ ಮಾಡಿ ನಾವು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡಬೇಕು. ಆನ್ ಬಿಫೋರ್ 15th ಡಿಸೆಂಬರ್ ಏನಾದ್ರು ನಾವು ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡ್ತೀವಿ ಅಂತಂದರೆ 75% ಆಫ್ ಅಡ್ವಾನ್ಸ್ ಟ್ಯಾಕ್ಸ್ನ ನಾವು ಪೇ ಮಾಡಬೇಕು. ಅಡ್ವಾನ್ಸ್ ಟ್ಯಾಕ್ಸ್ ಇದು ಕೂಡ ನಾವು ಮುಂಚೆ ಪೇ ಮಾಡಿರೋದನ್ನ ಲೆಸ್ ಮಾಡಿ ಅಡ್ವಾನ್ಸ್ ಟ್ಯಾಕ್ಸ್ನ ನಾವು ಪೇ ಮಾಡಬೇಕು. ಆನ್ ಆರ್ ಬಿಫೋರ್ 15th ಮಾರ್ಚ್ ಏನಾದ್ರು ನಾವು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂದರೆ 100% ಆಫ್ ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡ್ತೀವಿ. ಅದರಲ್ಲಿ ಲೆಸ್ ಮಾಡಿ ಆಲ್ರೆಡಿ ಪೇ ಮಾಡಿರೋದನ್ನ ಲೆಸ್ ಮಾಡಿ ನಾವು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡಬೇಕು. ಒಂದು ಇಂಟ್ರೆಸ್ಟ್ ಆ್ಯಂಡ್ ಪೆನಾಲ್ಟಿ. ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ನಾವೇನಾರು ಲೇಟಾಗಿ ನಾವು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂತಂದರೆ, ಲೇಟಾಗಿ ಪೇ ಮಾಡಿದ್ರೆ ಟ್ಯಾಕ್ಸ್ನ ನಾವು ಇಂಟ್ರೆಸ್ಟ್ ಪೆನಾಲ್ಟಿ ಎಷ್ಟು ಬೀಳುತ್ತೆ ಅಂತ ನೋಡೋಣ. ಸೆಕ್ಷನ್ 234B ಅಂದರೆ 1% ರಿಸ್ಟೆಟ್ ಅನ್ಪೇಯ್ಡ್ ಅಮೌಂಟ್ಗೆ 1% ಇಂಟ್ರೆಸ್ಟ್ ಬೀಳುತ್ತೆ. ಇಟ್ ಈಸ್ ನಾಟ್ ಪೇಯ್ಡ್ ಅಟ್ ಲೀಸ್ಟ್ 90% ಆಫ್ ಟ್ಯಾಕ್ಸ್ ಬಿಫೋರ್ 31st ಮಾರ್ಚ್ ಒಳಗಡೆ 90% ಆಫ್ ಟ್ಯಾಕ್ಸ್ನ ನಾವೇನಾರ ಪೇ ಮಾಡಿರಲ್ಲ ಅಂತಿದ್ರೆ ಅಂದರೆ ಅದಕ್ಕೆ ಅನ್ಪೇಯ್ಡ್ ಅಮೌಂಟ್ಗೆ 1% ಇಂಟ್ರೆಸ್ಟ್ ಬೀಳುತ್ತೆ. ಸೆಕ್ಷನ್ 234C ಅಂತ ನೋಡಿದ್ರೆ ಡಿಲೇ ಇನ್ ಪೇಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟಲ್ಲಿ ಡಿಲೇ ಇದ್ದರೆ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಬೀಳುತ್ತೆ. ನೋಡೋಣ. ಇಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಬೈ 15 ಜೂನ್ ಈಸ್ ಲೆಸ್ ದ್ಯಾನ್ 15% ಒಳಗಡೆ ನಾವೇನಾದರೂ ಅಡ್ವಾನ್ಸ್ ಟ್ಯಾಕ್ಸ್ನ ಪೇಯ್ಡ್ ಮಾಡ್ತೀವಿ ಅಂತಂದರೆ 15 ಜೂನ್ ಒಳಗಲ್ಲಿ 1% ಪರ್ ಮಂತ್ಗೆ 1% ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಬೀಳುತ್ತೆ. ಪೀರಿಯಡ್ ಆಫ್ ಇಂಟ್ರೆಸ್ಟ್ ಅಂತಂತ ಬಂದರೆ 3 ಮಂತ್ಸ್ ನಮಗೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಅಮೌಂಟ್ ಆನ್ ವಿಚ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಅಂತ ಬಂದರೆ 15% ಆಫ್ ಅಮೌಂಟ್ ಅಂಡ್ ಟ್ಯಾಕ್ಸ್ ಪೇಯ್ಡ್ ಬಿಫೋರ್ ಜೂನ್ 15 ಒಳಗಡೆ ಟ್ಯಾಕ್ಸ್ ಪೇಯ್ಡ್ನ ಲೆಸ್ ಮಾಡಿ 15% ಆಫ್ ಅಮೌಂಟ್ನ ನಾವು ಕಟ್ಟಬೇಕು.
ಇಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಬೈ 15 ಸೆಪ್ಟೆಂಬರ್ ಇಸ್ ಲೆಸ್ ದ್ಯಾನ್ 45% ಒಳಗಡೆ ನಾವೇನಾದ್ರು 15 ಸೆಪ್ಟೆಂಬರ್ಲಿ 45% ಒಳಗಡೆ, ಈಗ 40% ಆಗಿರ್ಬೋದು 35% ಏನಾದ್ರು ಆಗಿರ್ಬೋದು, ನಾವೇನಾದ್ರು ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿದ್ರೆ ಅದಕ್ಕೂ ಕೂಡ 1% ಪರ್ ಮಂತ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅದು ಪೀರಿಯಡ್ ಆಫ್ ಇಂಟ್ರೆಸ್ಟ್ ಬಂದು 3 ಮಂತ್ಸ್ ಇರುತ್ತೆ ಪೀರಿಯಡ್ ಆಫ್ ಇಂಟ್ರೆಸ್ಟು. 45% ಆಫ್ ಅಮೌಂಟ್ ನಾವು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡಬೇಕು. ಆವಾಗ ಟ್ಯಾಕ್ಸ್ನ ನಾವು ಪೇ ಮಾಡಬೇಕು. ಟ್ಯಾಕ್ಸ್ ಪೇಯ್ಡ್ ಬಿಫೋರ್ ಸೆಪ್ಟೆಂಬರ್ 15, ನಾವು ಟ್ಯಾಕ್ಸ್ನ ಸೆಪ್ಟೆಂಬರ್ 15 ಒಳಗಡೆ ಏನು ಪೇ ಮಾಡಿರ್ತೀವೋ ಅದನ್ನು ಲೆಸ್ ಮಾಡಿ ನಾವು 15 ಸೆಪ್ಟೆಂಬರಲ್ಲಿ ಅದನ್ನು ಲೆಸ್ ಮಾಡಿ ನಾವು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಇಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಬೈ 15 ಡಿಸೆಂಬರ್ ಇಸ್ ಲೆಸ್ ದ್ಯಾನ್ 75% ಒಳಗಡೆ ನಾವು ಈಗ 75% ಒಳಗಡೆ ನಾವು 15 ಡಿಸೆಂಬರಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 1% ಪರ್ ಮಂತ್ ಇರುತ್ತೆ ಇದಕ್ಕೂ ಕೂಡ. ನೆಕ್ಸ್ಟ್ ಪೀರಿಯಡ್ ಆಫ್ ಇಂಟ್ರೆಸ್ಟ್ ಬಂದು 3 ಮಂತ್ಸ್ ಇರುತ್ತೆ. 3 months, 75% of amount tax paid before December 15. ನಾವು ಟ್ಯಾಕ್ಸ್ ಪೇಯ್ಡ್ ಬಿಫೋರ್ ಡಿಸೆಂಬರ್ 15 ಒಳಗಡೆ ನಾವು ಏನಾದ್ರು ಟ್ಯಾಕ್ಸ್ ಪೇ ಮಾಡಿ ಇದ್ದರೆ ಅದು 75% ಒಳಗಡೆ ಲೆಸ್ ದ್ಯಾನ್ ಕಟ್ಟಿರ್ತೀವಲ್ಲ 75%ಗೆ, ಅದನ್ನು ಮೈನಸ್ ಮಾಡಿ ನಾವು ಮಿಕ್ಕಿದ್ದು 75%ಅಲ್ಲಿ ಟ್ಯಾಕ್ಸ್ನ ನಾವು ಕಟ್ಟಬೇಕಾಗುತ್ತೆ. ಇಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಬೈ 15th ಮಾರ್ಚ್ ಇಸ್ ಲೆಸ್ ದ್ಯಾನ್ 100% ಲೆಸ್ ದ್ಯಾನ್ ಏನಾದ್ರು 15 ಮಾರ್ಚಲ್ಲಿ ನಾವು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡಿದ್ರೆ ಅದಕ್ಕೂ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ 1% ಬರುತ್ತೆ. 1% ಪೀರಿಯಡ್ ಆಫ್ ಇಂಟ್ರೆಸ್ಟ್ ಬಂದು 3 ಮಂತ್ಸ್. 100% ಆಫ್ ಅಮೌಂಟ್ನ ನಾವು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ ಪೇಯ್ಡ್ ಬಿಫೋರ್ ಮಾರ್ಚ್ 15, ನಾವು ಟ್ಯಾಕ್ಸ್ ಏನಾರು 100 ಲೆಸ್ ದ್ಯಾನ್ ನಾವು 15th ಮಾರ್ಚ್ ಒಳಗಡೆ ನಾವು ಕಟ್ಟಿರ್ತೀವಲ್ಲ ಆ ಟ್ಯಾಕ್ಸ್ನ ನಾವು ಮೈನಸ್ ಮಾಡಿ ಲೆಸ್ ಮಾಡಿ ಮಿಕ್ಕಿದ ಟ್ಯಾಕ್ಸ್ನ ನಾವು ಪೇ ಮಾಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.